ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಅಕ್ಕಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸುರ್ಜೇವಾಲಾ ಮೀಟಿಂಗ್ ಬೆನ್ನಲ್ಲೇ ಕೈ ಶಾಸಕರಿಗೆ ಅನುದಾನ ಭರ್ಜರಿಯಾಗಿ ಬಿಡುಗಡೆಯಾಗುವ ಲಕ್ಷಣ ಕಾಣಿಸ್ತಾ ಇದೆ. ಕೈ ಶಾಸಕರನ್ನ 1-to-1 ಮೀಟ್ ಮಾಡಿದ್ರು ಸುರ್ಜೇವಾಲಾ. ಎಲ್ಲರದ್ದು ಅದೇ ರಾಗ, ಅದೇ ಹಾಡು. ನಮಗೆ ಮಿನಿಸ್ಟ್ರುಗಳು ಸಿಗಲ್ಲ, ಅನುದಾನ ಸಿಗ್ತಾ ಇಲ್ಲ, ಬರೀ ಗ್ಯಾರಂಟಿ ಯೋಜನೆಗಳದ್ದೇ ಆಯಿತು, ಅಭಿವೃದ್ಧಿ ಮಾಡೋಕ್ಕಾಗ್ತಾ ಇಲ್ಲ, ರೋಡ್ ಮಾಡೋಕ್ಕಾಗ್ತಾ ಇಲ್ಲ, ಎಲ್ಲರ ಒಂದು ಆಕ್ರೋಶ ಹೊರ ಹಾಕಿದ್ರಲ್ಲ. ಬಹುಶಃ ಹೈಕಮಾಂಡ್ ವಲಯದಲ್ಲಿ ಇದೆಲ್ಲ ಚರ್ಚೆ ಆಗಿ ಅನುದಾನ ಕೊಟ್ಟರಷ್ಟೇ ಶಾಸಕರಿಗೆ ಉಳಿಗಾಲ, ಇಲ್ಲದಿದ್ದರೆ ಕಷ್ಟ ಆಗಿಬಿಡುತ್ತೆ ಸರ್ಕಾರಕ್ಕೆ ಸಂದೇಶ ಹೋಗಿರುತ್ತೆ. ಇದಾದ ಮೇಲೆ ಶೀಘ್ರದಲ್ಲಿಯೇ ಕಾಂಗ್ರೆಸ್ನ ಶಾಸಕರಿಗೆ ಅನುದಾನ ಬಿಡುಗಡೆಯಾಗುವಂಥ ಸೂಚನೆ ಸಿಗ್ತಾ ಇದೆ. CM ಸಿದ್ದರಾಮಯ್ಯ ಅವರ ಸೂಚನೆಯ ಮೇರೆಗೆ ಅನುದಾನ ಬಿಡುಗಡೆ ಆಗುತ್ತೆ. ಈ ತಿಂಗಳ ಕೊನೆಗೆ ಶಾಸಕರಿಗೆ ಅನುದಾನ ಬಿಡುಗಡೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ಶಾಸಕರು ಯಾರ್ಯಾರಿದ್ದಾರೋ ಅವರೆಲ್ಲರಿಗೂ ತಲಾ 50 ಕೋಟಿ ರೂಪಾಯಿಗಳಂತೆ ಬಿಡುಗಡೆ ಆಗುತ್ತೆ. ಶಾಸಕರ ಜೊತೆಗೇ ಸಭೆ ಮಾಡಿದ್ರು ಸುರ್ಜೇವಾಲಾ. ಇವ್ರ ಬಳಿಯಲ್ಲಿ ಅನುದಾನದ ಬಗ್ಗೆ ಶಾಸಕರು ಪ್ರಸ್ತಾಪ ಮಾಡಿದ್ರು. ಸಭೆ ಆದ ಮೇಲೆ ಶಾಸಕರಿಗೆ ಇದೀಗ ಅನುದಾನದ ಭರವಸೆ ಸಿಗ್ತಾ ಇದೆ. ಲೋಕೋಪಯೋಗಿ ಇಲಾಖೆ ಅಡಿಯಲ್ಲಿ 37.5 ಕೋಟಿ ರೂಪಾಯಿ, ಶಾಸಕರ ವಿವೇಚನಾಧಿಕಾರದ ಅಡಿಯಲ್ಲಿ ಇತರೆ ಕಾಮಗಾರಿಗೆ 12.5 ಕೋಟಿ, ಟೋಟಲ್ ಆಗಿ ನಾವು ಚೆಕ್ ಮಾಡಿಕೊಂಡಾಗ 50 ಕೋಟಿ ಅನುದಾನ ಆ ಕಡೆ ಈ ಕಡೆ ಸಿಗುತ್ತೆ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಅಖಾಡಕ್ಕೆ ಇಳಿದಿದ್ದಾರೆ CM ಇಲ್ಲಿ. ಉಸ್ತುವಾರಿ ಆದಮೇಲೆ ಶಾಸಕರ ಜೊತೆಯಲ್ಲಿ CM ಸಿದ್ದರಾಮಯ್ಯನವರು ಸಭೆ ಮಾಡ್ತಾರೆ. ಸುರ್ಜೇವಾಲಾ ಬಳಿಕ CM ಅಖಾಡಕ್ಕೆ ಧುಮುಕಿದ್ದಾರೆ. ಶಾಸಕರ ಅಸಮಾಧಾನ ತಣಿಸುವ ಸಲುವಾಗಿ ಸಿದ್ದರಾಮಯ್ಯ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ. ಜುಲೈ 30-31ರಂದು ವಿಧಾನಸೌಧದಲ್ಲಿ ಕಾಂಗ್ರೆಸ್ ಶಾಸಕರ ಜೊತೆ ಸಭೆ ಇರುತ್ತೆ. ಕಾಂಗ್ರೆಸ್ನ ಎಲ್ಲ ಶಾಸಕರಿಗೂ CM ಖುದ್ದು ಪತ್ರವನ್ನು ಬರೆದಿದ್ದಾರೆ. ಕಾಮಗಾರಿಗಳು ಏನೇನು ಮಾಡಿಸ್ಬೇಕು ಅಂತ ಏನೇನು ಕಾಮಗಾರಿಗಳು ಇದೆಯೋ ವಿವರ ತಗೊಂಡು ಬನ್ನಿ ಅಂತ CM ಸೂಚನೆ ಹೋಗಿದೆ.